ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕಾಗ್ತದೆ. ರಾಜ್ಯ ಸರ್ಕಾರದ ಅನುಷ್ಠಾನ ರೈತರುಗಳು ನೆಮ್ಮದಿದ್ದಾರೆ. ಪ್ರಧಾನಮಂತ್ರಿಗಳು ದೇಶದ ಅರ್ಥವ್ಯವಸ್ಥೆ ಮುಖ್ಯಸ್ಥರು. ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿಯವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದ ಪಾಲಿಟಿಕ್ಸ್ನಲ್ಲಿ ಪ್ರಕರಣ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗುತ್ತೆ. ಅವ್ರು ಕರೆ ಕೊಟ್ಟಿದ್ದಾರೆ, ಅವರು ಗಂಟೆ ಬಾರಿಸು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು, ಅವರು ಚಪ್ಪಾಳೆ ತಟ್ಟು ಅಂತಂದರೆ ನಾವು ಚಪ್ಪಾಳೆನ ತಟ್ಟಬೇಕು, ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ, ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋಣ. ಬಟ್ ನಮಗೆ ಬರೀ ಹೇಳೋದಾಯಿತು, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಬೇಡಿ ಅಂತ ಹೇಳೋದಾಯಿತು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರು, ಅದು ದೊಡ್ಡ ಪ್ರಶ್ನೆ. ಈಗ ಯಾಕೆ ರಷ್ಯಾದಿಂದ ಖರೀದಿ ಮಾಡಬೇಕು ಅಂದರೂ ನಾವು ಡೆವಲಪ್ಮೆಂಟ್ ಮತ್ತೆ ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿಲ್ಲ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದಿಲ್ಲ, ತಾವೇ ಮಾಧ್ಯಮದಲ್ಲೂ ತೋರಿಸಿದ್ದೀವಿ. ಈಗ ಹಿಜಾಬ್ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿಲುವು BJP ಅದನ್ನು ವಿರೋಧಿಸ್ತಾ ಇದೆ ಮತ್ತು ಶಿಕ್ಷಣ ಕ್ಷೇತ್ರದ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಯಾಕಂದರೆ ನಮಗೆ ಯಾಕೆ ಹೇಳ್ತಕ್ಕಂಥ ಹುಡುಗಿಯಿಂದ ಆರಂಭ ಆಗಿದೆ ಅಷ್ಟೇ, ನಮಗೂ ಗೊತ್ತು. ಏನು ಹೇಳಿದ್ದಾರೆ ಬರೀ ಶಿಕ್ಷಣದಲ್ಲಿ ರಾಜಕಾರಣವನ್ನೇ ಯಾವತ್ತೂ ಮಾಡ್ತಾರೆ. ವಿದ್ಯಾರ್ಥಿಗಳು, ಬಹಳಷ್ಟು ಮುಗ್ಧ ವಿದ್ಯಾರ್ಥಿಗಳು, ಪಾಲಕರು, ತಂದೆ ತಾಯಿಯರು ಒಂದು ಕನಸನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಕಳಿಸುವಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ರಾಜಕಾರಣ ಮಾಡಬಾರ್ದು. ಯಾಕಂದರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟವನ್ನು ನಾವು ಯಾವತ್ತೂ ಕೂಡ ಆಡಬಾರ್ದು. ಅಂಥದ್ರಲ್ಲಿ ಈ ವಿಚಾರಗಳನ್ನು ನಾನು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ, ಕಲಿಯುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋಣ ಅಂತ ಇಷ್ಟು ಹೇಳಿದ್ದೇವೆ. ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ. ಅದು ಹಿಜಾಬ್ ಇರಲಿ ಅಥವಾ ಬೇರೆ ನಮ್ಮ ಹಿಂದೂಗಳದ್ದಿರಲಿ, ನಾನೇನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನು ತಲೆಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಲಿ ಅಂತ ಹೇಳಿದ್ದೆ. ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ರಾಜ್ಯದ ಬಗ್ಗೆ ಇವರ ಗಮನ ಇದೆ. ಈಗ DK ಶಿವಕುಮಾರ್ ಅವರು ನಿನ್ನೆ ಭಾಳ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ ಅಂತ ಭಾಳ ಚರ್ಚೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ರೂ ಕೂಡ ನಾವು ಮೊದಲಿನಿಂದಲೂ ಹೇಳ್ತೀವಿ, ನಮ್ಮ ಪಕ್ಷದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.